ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ಸತತವಾಗಿ 1982ರಿಂದ 1991ರವರೆಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ 60 ಚಿತ್ರಗಳಲ್ಲಿ ಮತ್ತು ಕನ್ನಡ ಭಾಷೆಯ 33 ಚಿತ್ರಗಳಲ್ಲಿ ಅಭಿನಯಿಸಿ ಕೇವಲ 9 ವರ್ಷಗಳಲ್ಲಿ ದೊಡ್ಡ ಹೆಸರು ಮಾಡಿದ್ದ ನಟಿ ಅಂದರೆ ಅದು ಮಹಾಲಕ್ಷ್ಮಿ. ನಟಿ ಮಹಾಲಕ್ಷ್ಮಿ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಾಲಕ್ಷ್ಮಿ ತಮಿಳುನಾಡಿನ ಪ್ರಸಿದ್ಧ ನಟ ನಿರ್ಮಾಪಕ ಎ.ವಿ.ಎಂ. ರಾಜನ್ ಮತ್ತು ನಟಿ ಪುಷ್ಪಲತಾ ಅವರ ಮಗಳು. ಮಹಾಲಕ್ಷ್ಮಿಯ ತಂದೆ ತಾಯಿಯಾಗಿದ್ದ ಎ.ವಿ.ಎಂ. ರಾಜನ್ ಹಾಗೂ ಪುಷ್ಪಲತಾ ಇಬ್ಬರೂ ತಾರಾ ಜೋಡಿಯಾಗಿ ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ಮಗಳಾದ ಮಹಾಲಕ್ಷ್ಮಿ ಆ ಹಿನ್ನೆಲೆಯಿಂದ ಸಿನಿಮಾ ರಂಗಕ್ಕೆ ಬಂದವರು. ಮಹಾಲಕ್ಷ್ಮಿ ತಮಿಳು, ತೆಲುಗು, ಕನ್ನಡ, ಮಲಯಾಳಿ ಸೇರಿದಂತೆ 4 ಭಾಷೆಗಳ 60 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ತೆಲುಗು, ತಮಿಳು, ಮಲಯಾಳಿ ಭಾಷೆಗಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಅದು ಕನ್ನಡದಲ್ಲಿ ಮಾತ್ರ. ಮಹಾಲಕ್ಷ್ಮಿ ಕನ್ನಡದ ಮೇರು ನಟ ಡಾ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಅನಂತನಾಗ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ಶ್ರೀಧರ್, ಶಶಿಕುಮಾರ್, ಶ್ರೀನಿವಾಸ್ ಮೂರ್ತಿ, ದೇವರಾಜ್ ಸೇರಿದಂತೆ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಪ್ರಮುಖ ಚಿತ್ರಗಳು ಎಂದರೆ ಪರಶುರಾಮ, ಜಯಸಿಂಹ, ಸ್ವಾಭಿಮಾನ, ಸ್ವರ್ಣ ಸಂಸಾರ, ಹೆಂಡ್ತಿಗೇಳ್ಬೇಡಿ, ಮನೆಯಲ್ಲಿ ಬೀದಿಯಲ್ಲಿ ಹುಲಿ, ಬಾರೆ ನನ್ನ ಮುದ್ದಿನ ರಾಣಿ, ಮದುವೆ ಮಾಡು ತಮಾಷೆ ನೋಡು, ಬ್ರಹ್ಮ ವಿಷ್ಣು ಮಹೇಶ್ವರ, ಆನಂದ ಭೈರವಿ, ಬಡ್ಡಿ ಬಂಗಾರಮ್ಮ ಹೀಗೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮಹಾಲಕ್ಷ್ಮಿ ನಟಿಸಿದ್ದ ಎಲ್ಲ ಕನ್ನಡ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಿ ನಿರ್ಮಾಪಕರ ಪಾಲಿಗೆ ಮಹಾಲಕ್ಷ್ಮಿ ವಿಜಯಲಕ್ಷ್ಮಿಯಾಗಿದ್ದರು. ಹೆಚ್ಚಾಗಿ ಸೀರೆ ಉಡುತ್ತಿದ್ದ ಮಹಾಲಕ್ಷ್ಮಿ ಟ್ರೆಡಿಷನಲ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದರು. ಕರ್ನಾಟಕದ ಜನರಿಗೆ ಮಹಾಲಕ್ಷ್ಮಿ ಅಚ್ಚುಮೆಚ್ಚಿನ ನಟಿಯಾಗಿದ್ದರು. ಆಗ ಅವರ ಆಟೋಗ್ರಾಫ್ ಪಡೆಯಲು ಅಭಿಮಾನಿಗಳು ಮುಗಿಬೀಳುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು. ಆಗ ಕನ್ನಡ ಚಿತ್ರಗಳಲ್ಲಿ ನಟಿಸುತ್ತಿದ್ದ ಮಹಾಲಕ್ಷ್ಮಿ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದರು. ಕನ್ನಡದ ಪ್ರಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರೊಬ್ಬರನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ಅವರನ್ನೇ ಮದುವೆ ಆಗಬೇಕೆಂದು ಬಯಸಿದ್ದರು. ಆದರೆ ಅವರು ಪ್ರೀತಿಸುತ್ತಿದ್ದ ಆ ನಟ, ನಿರ್ದೇಶಕ, ನಿರ್ಮಾಪಕನ ಮನೆಯವರು ಮಹಾಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡು ಬರಲು ಒಪ್ಪುವುದಿಲ್ಲ ಮತ್ತು ಅದಕ್ಕೆ ಸಾಕಷ್ಟು ವಿರೋಧ ಕೂಡ ಮಾಡುತ್ತಾರೆ. ಆಗ ಆ ನಟ, ನಿರ್ದೇಶಕ, ನಿರ್ಮಾಪಕ ಮಹಾಲಕ್ಷ್ಮಿಯನ್ನು ಮದುವೆಯಾಗಲು ನಿರಾಕರಿಸಿ ಅವರಿಂದ ದೂರವಾಗುತ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಪ್ರಭಾವಿ ಕುಟುಂಬದ ಆ ನಟ, ನಿರ್ದೇಶಕ, ನಿರ್ಮಾಪಕನ ಮನೆಯವರು ಮಹಾಲಕ್ಷ್ಮಿಯವರಿಗೆ ಕನ್ನಡ ಚಿತ್ರರಂಗದಿಂದಲೇ ನಿನ್ನ ಬ್ಯಾನ್ ಮಾಡಿಸುತ್ತೇವೆ ಎಂದು ಬೆದರಿಕೆ ಒಡ್ಡುತ್ತಾರೆ. ಅದಕ್ಕೆ ಕಾರಣವೂ ಇತ್ತು. ಮಹಾಲಕ್ಷ್ಮಿಯ ತಂದೆ ಒಂದು ಧರ್ಮದವರಾದರೆ ತಾಯಿ ಇನ್ನೊಂದು ಧರ್ಮಕ್ಕೆ ಸೇರಿದವರಾಗಿದ್ದರು. ಏಕೆಂದರೆ ಅವರು ಸಹ ನಟ-ನಟಿಯಾಗಿ ತಮಿಳು ಸಿನಿಮಾಗಳಲ್ಲಿ ಜೊತೆಯಾಗಿ ಅಭಿನಯಿಸುತ್ತಿದ್ದರಿಂದ ಪ್ರೀತಿಸಿ ಮದುವೆಯಾಗಿದ್ದರು. ಕೆಲವು ವರ್ಷಗಳ ನಂತರ ಮಹಾಲಕ್ಷ್ಮಿಯ ತಂದೆ ತಾಯಿ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ಒಂದು ಧರ್ಮದ ಪ್ರಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅದನ್ನೇ ಅಸ್ತ್ರವಾಗಿಸಿಕೊಂಡಿದ್ದ ಮಹಾಲಕ್ಷ್ಮಿಯನ್ನು ಪ್ರೀತಿಸುತ್ತಿದ್ದ ಆ ನಟ, ನಿರ್ದೇಶಕನ, ನಿರ್ಮಾಪಕನ ಮನೆಯವರು ಮಹಾಲಕ್ಷ್ಮಿಯನ್ನು ಆ ನಟನಿಂದ ದೂರ ಮಾಡಿದ್ದರು. ಪ್ರೇಮ ವೈಫಲ್ಯದಿಂದ ಕಂಗೆಟ್ಟಿದ್ದ ನಟಿ ಮಹಾಲಕ್ಷ್ಮಿ ಕನ್ನಡ ಚಿತ್ರರಂಗ ಬಿಟ್ಟು ಮತ್ತೆ ತಮಿಳುನಾಡಿಗೆ ಹೋಗಿ ಚರ್ಚ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದರು. ಮಹಾಲಕ್ಷ್ಮಿ ಕನ್ನಡ ಚಿತ್ರರಂಗದಿಂದಲೇ ದೂರವಾಗಿ ಚೆನ್ನೈಗೆ ಸೇರಿದ್ದರು. ಅದಲ್ಲದೆ ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದ ಮಹಾಲಕ್ಷ್ಮಿ ಯಾವುದೇ ಭಾಷೆಯ ಸಿನಿಮಾಗಳಲ್ಲೂ ನಟಿಸದೆ ಎಲ್ಲ ಭಾಷೆಯ ಚಿತ್ರರಂಗದಿಂದಲೂ ದೂರ ಉಳಿದಿದ್ದರು. ಆಗ ಕನ್ನಡ ಚಿತ್ರರಂಗವನ್ನು ಬಿಟ್ಟು ತಮ್ಮ ತವರು ತಮಿಳುನಾಡಿನ ಪುದುಕೊಟ್ಟೈ ಸೇರಿದ್ದ ನಟಿ ಮಹಾಲಕ್ಷ್ಮಿ ಆ ನಂತರದಲ್ಲಿ ಮದುವೆಯಾಗಿ ವಯೋಸಹಜವಾಗಿ ಗಂಡ, ಮನೆ, ಮಕ್ಕಳು ಅಂತಿದ್ದಾರೆ ಎಂದು ಎಲ್ಲರೂ ಸುಮ್ಮನಾದರು. ಆದರೂ ಗಾಸಿಪ್ ಪ್ರಿಯರ ನಾಲಿಗೆ ಮಾತ್ರ ತಮ್ಮ ಚಪಲವನ್ನು ತೀರಿಸಿಕೊಂಡಿರಲಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಗಾಸಿಪ್ಗಳಿಗೆ ನಟಿ ಮಹಾಲಕ್ಷ್ಮಿ ಒಳಗಾದರು. ಅದೇನೇ ಆದರೂ ಮಹಾಲಕ್ಷ್ಮಿ ಅಂತಹ ಸುದ್ದಿಗಳಿಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಮಹಾಲಕ್ಷ್ಮಿಗೆ ಆಗಿದ್ದ ಬೇಸರ ನೋಡಲಾರದೆ ಅವರ ತಂದೆ ತಾಯಿ ಬೇರೊಂದು ಸಂಬಂಧ ನೋಡಿ ಮದುವೆ ಮಾಡಿದ್ದರು.
ಮಹಾಲಕ್ಷ್ಮಿಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ದಾರೆ. ಮಹಾಲಕ್ಷ್ಮಿ ಇಂದಿನ ಕಹಿ ಘಟನೆಗಳನ್ನು ಮರೆತು ತನ್ನ ಕುಟುಂಬಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಬೆಳೆಸಿ ಅವರಿಗೆ ಹೊರದೇಶಗಳಲ್ಲಿ ನೌಕರಿ ಸಿಗುವಂತೆ ನೋಡಿಕೊಂಡಿದ್ದಾರೆ. ಮಹಾಲಕ್ಷ್ಮಿ ತಮ್ಮ ಪತಿಯ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿಲ್ಲ. ಅವರ ಫೋಟೋ ಕೂಡ ಎಲ್ಲಿಯೂ ಬಹಿರಂಗಪಡಿಸಿಲ್ಲ. ಈಗ ಅವರು ಇಬ್ಬರ ಪುತ್ರಿಯರು ಹೊರದೇಶಗಳಲ್ಲಿ ದುಡಿಯುತ್ತಿದ್ದಾರೆ. ಮಹಾಲಕ್ಷ್ಮಿ ಈಗ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ದಾರೆ. ಅವರು ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಎನ್ನುವ ಸೀರಿಯಲ್ನಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, TRP ರಮಾ ಎಂಬ ಕನ್ನಡ ಸಿನಿಮಾದಲ್ಲಿ ಅಮ್ಮನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಮಹಾಲಕ್ಷ್ಮಿಯವರಿಗೆ ಇನ್ನೂ 5 ವರ್ಷಗಳ ಕಾಲ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ನಟಿಸಲು ಆಸೆ ಇದೆಯಂತೆ. ತಾವು 60ನೇ ವಯಸ್ಸಿಗೆ ಬಂದ ನಂತರ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸುವುದನ್ನು ಬಿಟ್ಟು ನಿವೃತ್ತಿ ತೆಗೆದುಕೊಳ್ಳುತ್ತೇನೆ ಎಂದಿದ್ದಾರೆ. ಏನೇ ಆಗಲಿ, ಮಹಾಲಕ್ಷ್ಮಿಯವರು ಧೃತಿಗೆಡದೆ ಧೈರ್ಯದಿಂದ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ದೇವರು ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಎಂದು ನಾವು ಆಶಿಸುತ್ತೇವೆ. ಅವರ ಜೀವನ ಸುಖಮಯವಾಗಿರಲಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.